ಬೆಂಗಳೂರಿನ ವಿಜಯನಗರದಲ್ಲಿ ಕಟೌಟ್ಗಳದ್ದೇ ಕಾರುಬಾರು. ವಿಜಯನಗರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅಪ್ಪ ಮಗನ ಹಾವಳಿ. ಬರ್ತ್ಡೇ ಅಂತ ರಾರಾಜಿಸ್ತಾ ಇದೆ ಕಾಂಗ್ರೆಸ್ ಶಾಸಕ ಎಂ ಕೃಷ್ಣಪ್ಪ ಫ್ಲೆಕ್ಸು ಮತ್ತು ಬ್ಯಾನರ್ಸ್ಗಳು. ಹೈಕೋರ್ಟ್ ಆದೇಶ ಮೀರಿ ವಿಜಯನಗರದಲ್ಲಿ ಫ್ಲೆಕ್ಸು ಬ್ಯಾನರ್ಸ್ಗಳ ಅಬ್ಬರ. ಇದು ಬೆಂಗಳೂರಿನ ವಿಜಯನಗರನ ಅಥವಾ ಕೃಷ್ಣಪ್ಪನ ವಿಜಯನಗರನ? ಬರ್ತ್ಡೇ ಅಂತ ಹೇಳಿ ಕಂಡಲ್ಲಿ ಬ್ಯಾನರ್ಗಳನ್ನ ಹಾಕ್ತೀರಿ, ಫ್ಲೆಕ್ಸ್ಗಳನ್ನ ಹಾಕ್ತೀರಿ. ನಿಮ್ದೇನು ಪಾಳೆಪಟ್ಟ ವಿಜಯನಗರ? ನೀವೆಲ್ಲ ಪಾಳೆಗಾರರ. ವಿಜಯನಗರ ಅನ್ನೋದು ನಿಮ್ಮ ಪಾಳೆಪಟ್ಟು ಅಲ್ಲ, ನೀವುಗಳು ಪಾಳೆಗಾರರು ಅಲ್ಲ. ನ್ಯಾಯಾಲಯದ ಆದೇಶ ಕೃಷ್ಣಪ್ಪ ಅವರಿಗೂ ಕೂಡ ಅನ್ವಯಿಸುತ್ತೆ, ಅವರ ಮಗ MLAಗೂ ಕೂಡ ಅನ್ವಯಿಸುತ್ತೆ. ಆಟೋ ಡ್ರೈವರ್ಗೆ ಅನ್ವಯಿಸುವ, ಬಸ್ ಚಾಲಕನಿಗೆ ಅನ್ವಯಿಸುವ, ಪ್ರತಿಯೊಬ್ಬ ಸರ್ವೇ ಸಾಧಾರಣ ಮನುಷ್ಯನಿಗೆ ಅನ್ವಯಿಸುವ ಎಲ್ಲ ನಿಯಮಗಳು ನಿಮಗಳಿಗೂ ಅನ್ವಯಿಸುತ್ತೆ. ವಿಜಯನಗರನ ನೀವು ಪಾಳೆಪಟ್ಟು ಮಾಡ್ಕತ್ತೀರಿ, ನೀವು ಪಾಳೆಗಾರರ ಥರ ನಿಮ್ಮ ಫ್ಲೆಕ್ಸು, ನಿಮ್ಮ ಬ್ಯಾನರ್ಗಳನ್ನು ಹಾಕತ್ತೀರಿ. ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರದಲ್ಲಿ ನಿಮ್ಮದೇ ಪಕ್ಷ ಇದೆ ಅನ್ನೋ ಕಾರಣಕ್ಕೆ ಬೀದಿ ಬದಿಲ್ ನಿಂತ್ಕೊಂಡು ಗಾಂಜಾ ಸೇದಕ್ಕಾಗುತ್ತಾ? ಎಸ್, ನಾವು ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಇದು ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್. ಸೊ ವಿಜಯನಗರದ ಸುತ್ತಮುತ್ತ ಚಂದ್ರ ಲೇಔಟ್ ಬರುತ್ತೆ, ನಾಗರಬಾವಿ ಬರುತ್ತೆ, ಅತ್ತಿಗುಪ್ಪೆ ಬರುತ್ತೆ. ಎಲ್ಲಿ ನೋಡಿದ್ರಲ್ಲೇ ಕಿಟಕಿ ಸ್ವಲ್ಪ ಗಾಳಿ ಬರಲಿ ಅಂತೇಳಿ BMTC ಕಿಟಕಿ ತೆಗೆದ್ರು ಕೂಡ ಈ ಅಪ್ಪಂದೇ ಫೋಟೋ ಕಾಣಿಸೋದು. ಜನಪ್ರತಿನಿಧಿಗಳ ಮುಖದ ಚಹರೆ ಮತದಾರರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಬೇಕು ಹೊರತಾಗಿ ಇವತ್ತೋ ನಾಳೆನೋ ಸರಿಯಾಗಿ ಗಾಳಿ ಬಂದರೆ ತೇಲ್ಕೊಂಡೋಗೋ ಫ್ಲೆಕ್ಸ್ಗಳಲ್ಲ. ನಿಮ್ಮ ಮುಖಗಳು ರಾರಾಜಿಸಬೇಕಾಗಿರೋದು ಮನುಷ್ಯ ಮಕ್ಕಳ ಮನಸ್ಸಿನಲ್ಲಿ. ಯಾವ ಕ್ಷಣ ಬೇಕಾದರೂ ಮಲಿನಗೊಳ್ಳೋ ಫ್ಲೆಕ್ಸ್ಗಳಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸಾಲನ್ನ. ನಿಮ್ಮ ಮುಖ ಮತ್ತು ಚೆಹರೆ ಮನುಷ್ಯ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯಬೇಕೇ ಹೊರತಾಗಿ ಯಾವತ್ತೋ ಮಲಿನಗೊಳ್ಳೋ ಫ್ಲೆಕ್ಸ್ಗಳಲ್ಲ. ವಿಜಯನಗರದ MLA ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸುದ್ದಿಯನ್ನ. ವಿಜಯನಗರವನ್ನ ಸಾಮ್ರಾಜ್ಯ ಮಾಡಿಕೊಂಡ್ರ ಅಪ್ಪ ಮಗ. ಏನ್ ಅನ್ಕೊಂಡಿದ್ದೀರಿ ವಿಜಯನಗರನ? ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಇಲ್ಲವೇ ಇಲ್ಲ ಅವಕಾಶ. ಕಾನೂನನ್ನೇ ಮೀರಿ ಫ್ಲೆಕ್ಸ್ ಹಾಕ್ಸಿದ್ರ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ. ಹಾಲಿ ಶಾಸಕರಾಗಿರೋ ಎಂ ಕೃಷ್ಣಪ್ಪಗೆ ಕಾನೂನು ಗೊತ್ತಿಲ್ವಾ? MLA ಪ್ರಿಯಾ ಕೃಷ್ಣಗೆ ಕೋರ್ಟ್ ಆದೇಶ ಗೊತ್ತೇ ಇಲ್ವಾ? ನಿಮಗೆ ಕಾನೂನು ಸಲಹೆ ಕೊಡೋರು ಯಾರೂ ಇಲ್ವಾ ಅಕ್ಕಪಕ್ಕದಲ್ಲಿ? ವಿಜಯನಗರವನ್ನ ಸಾಮ್ರಾಜ್ಯ ಮಾಡ್ಕೊಂಡ್ರ ಅಪ್ಪ ಮಕ್ಕಳು. ಬೆಂಗಳೂರಿನಲ್ಲಿ ಫ್ಲೆಕ್ಸು ಬ್ಯಾನರ್ಗಳಿಗೆ ಇಲ್ವೇ ಇಲ್ವಾ ಅವಕಾಶ? ಕಾನೂನನ್ನೇ ಮೀರಿ ಫ್ಲೆಕ್ಸ್ ಹಾಕ್ಸಿದ್ರ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ. BBMP ಅಧಿಕಾರಿಗಳ ನಿಮ್ಮನ್ನು ಬೈಬೇಕೋ, ನಿಮ್ಮನ್ನು ತೆಗಳಬೇಕೋ, ನಿಮ್ಮನ್ನು ಹೊಗಳಬೇಕೋ, ನನಗಂತೂ ಕನ್ಫ್ಯೂಷನ್ ರೀ. ಮಲಗಿರೋ ಮನುಷ್ಯನ ಮೇಲೆ ಮಳೆ ನೀರಿನ ಹನಿ ಬಿದ್ದಾಗ ಸಡನ್ ಎದಳ್ಕತಾನಲ್ಲ, ಹಂಗೊಂದೊಂದ್ಸತಿ ಎದ್ಬಿಟ್ಟು ಎಲ್ಲ ಬ್ಯಾನು ಎಲ್ಲ ಕಿತ್ತಾಕ್ತೀರಿ. ಒಂದು 3 ತಿಂಗಳು ಬಿಟ್ಟ ನಂತರ ಅಲ್ಲಲ್ಲಿ ಬ್ಯಾನರ್ಗಳು, ಅದರ ಹಾವಳಿ ಶುರುವಾಗುತ್ತೆ. ಸುನಾಮಿಗಳೇ ಎದಳುತ್ತೆ. ಯಾವಾಗ ಎದಳುತ್ತೀರೋ, ಯಾವಾಗ ಮಲಗ್ತೀರೋ ಒಂದೂ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಇಲ್ವೇ ಇಲ್ಲ ಅವಕಾಶ. ಕಡಿವಾಣ ಹಾಕಬೇಕಾದ BBMPಗೂ ಅಪ್ಪ ಮಗನ ಮುಟ್ಟೋ ಧಮ್ ಇಲ್ವಾ? ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೂ ಕೇಳ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಿಮ್ಮ ಕಣ್ಣು ತೆರೆದು ಕಿವಿ ಅರಳಿಸ್ಕೊಂಡು ಕೇಳಬೇಕು ಈ ಸುದ್ದಿನ. ನಿಮ್ಮ ಜವಾಬ್ದಾರಿ ಅಲ್ವಾ? ಫ್ಲೆಕ್ಸು ಬ್ಯಾನರು ಅಳವಡಿಸಬಾರ್ದು ಅನ್ನೋದು ನ್ಯಾಯಾಲಯದ ಆದೇಶ. ಆ ಆದೇಶ ಯಾರ್ಯಾರಿಗೆ ಅನ್ವಯಿಸೋದು? ಈ ಕರ್ನಾಟಕದಲ್ಲಿ ಸಾವಿರಾರು ಸಂಘಟನೆಗಳಿದ್ದಾವೆ. ಒಂದೊಂದು ಸಂಘಟನೆಗೂ ಒಬ್ಬೊಬ್ಬ ನಾಯಕ ಇದ್ದಾನೆ. ಒಬ್ಬೊಬ್ಬ ನಾಯಕನಿಗೂ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ. ಆ ನಾಯಕನ ಬರ್ತ್ಡೇನೂ ಬರುತ್ತೆ. ಆ ನಾಯಕಂದು ಫ್ಲೆಕ್ಸು ಬ್ಯಾನರ್ಗಳು ಹಾಕಬಹುದು. ಹಂಗಾದ್ರೆ ಎದ್ದು ಬರ್ತಾರೆ ವೆಹಿಕಲ್ ಗರ್ಜನೆ ಮಾಡ್ಕೊಂಡು ಕಿತ್ತಾಕ್ತೀವಿ ಅಂತ. ವಿಜಯನಗರದ MLA ಆತನ ಫ್ಲೆಕ್ಸ್ಗಳು ಹತ್ತಿಗುಪ್ಪೆಯಿಂದ ಹಿಡಿದು, ನಾಗರಬಾವಿಯಿಂದ ಹಿಡಿದು, ಚಂದ್ರ ಲೇಔಟ್ನಿಂದ ಹಿಡಿದು ಎಲ್ಲಿಂದ ಎಲ್ಲಿವರೆಗೆ ಕೌಂಟ್ ಹಾಕಕ್ಕಾಗ್ತಾ ಇಲ್ಲ. BMTC ಬಸ್ಸಲ್ಲಿ ಕೂತ್ಕೊಂಡು ಗಾಳಿ ಬರಲಿ ಅಂತ ಕಿಟಕಿ ತೆಗೆದ್ರು ಕೂಡ ಇದೇ ಮನುಷ್ಯನ ಮುಖ ಕಾಣೋದು. ಏನು ಮಾಡ್ತಾ ಇದ್ದೀರಿ? ನಿದ್ದೆ ಮಾತ್ರ ತಗೊಂಡೆ ನಿದ್ರೆ ಮಾಡ್ತಾ ಇದ್ದೀರೋ, ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಇರೋವರ ಹಾಗೆ, ಮಾಹಿತಿ ಸಿಕ್ಕಿದ್ರೂ ಸಿಗದೆ ಇದ್ದವರ ಹಾಗೆ
ಕೂತ್ಕೊಂಡಿದ್ದೀರೋ ಏನೋ. ವಿಜಯನಗರ ಏನು ಪಾಳೆಪಟ್ಟು ಮಾಡ್ಕೊಂಡು ನೀವೆಲ್ಲ ಪಾಳೆಗಾರರು ಥರ ಆಳ್ವಿಕೆ ಮಾಡ್ತಾ ಇದ್ದೀರಾ? ಕಾನೂನು ಎಲ್ರಿಗೂ ಅನ್ವಯಿಸುತ್ತೆ. ಕಡಿವಾಣ ಹಾಕಬೇಕಾದ ಬಿಬಿಎಂಪಿಗೂ ಕೂಡ ಅಪ್ಪ ಮಗನ ಮುಟ್ಟೋ ಧಮ್ಮಿಲ್ವಾ? ಎಸ್, ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರೇ, ಕಾನೂನು ಉಲ್ಲಂಘನೆ ಕಾಣಿಸ್ತಿಲ್ವಾ? ನಿಮ್ಮ ಮೂಗಿನ ನೇರಕ್ಕೆ ಅಟ್ಟಹಾಸ ಮೆರಿತಾ ಇದೆ ಫ್ಲೆಕ್ಸು ಬ್ಯಾನರು. ಶಾಸಕರು ನಿಯಮ ಮೀರಿದ್ರು ಕೂಡ ಅವರನ್ನ ಪ್ರಶ್ನೆ ಮಾಡೋ ಜವಾಬ್ದಾರಿ ನಿಮ್ಮದಾಗಿದ್ರೂ ಕೂಡ ಅದಕ್ಕೆ ನೈತಿಕತೆಯನ್ನು ಕಳ್ಕೊಂಡಿದ್ದೀರಾ. ಕೃಷ್ಣಪ್ಪ ಅಂಡ್ ಪ್ರಿಯಾ ಕೃಷ್ಣ ಮೇಲೆ ಮೊದಲು FIR ಮಾಡಿ. ಚಿಕ್ಕವರು ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ನಿಮಗೆ ಕಾನೂನು ನೆನಪಾಗುತ್ತೆ. ದೊಡ್ಡವರು ಉಳ್ಳವರು ಬಲಾಢ್ಯರು ಹಾಕಿದ್ರೆ ನಿಮ್ಮ ಗಂಡಸ್ತನನ ಪ್ರದರ್ಶನ ಮಾಡೋದಕ್ಕೆ ನಿಮಗೆ ಸಮಯ ಸಿಗೋದಿಲ್ಲ. ವಿಜಯನಗರದಲ್ಲಿ ದೌಲತ್ತು ಮೆರೀತಿರೋ ಅಪ್ಪ ಮಗನ ವಿರುದ್ಧ ಕೇಸ್ ಹಾಕೊಳ್ಳಿ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿ. ಸುಮೋಟೋ ಕೇಸ್ ಹಾಕಬಹುದು. ಕಾನೂನು ಗೊತ್ತಿಲ್ಲದೆಲ್ಲ ಇದ್ರೆ ತಿಳ್ಕೊಳ್ಳಿ. ಕಣ್ಣ ಮುಂದೆ ಕಾಣುವ ಅಫೆನ್ಸ್ಗಳು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡೋದಕ್ಕೆ ಅರ್ಹತೆಯನ್ನ ಪಡೆದುಕೊಳ್ಳುತ್ತೆ. ವಿಜಯನಗರದ ಹಾಲಿ ಕಾಂಗ್ರೆಸ್ ಶಾಸಕ ಮಾಡಿರೋದು ಅಕ್ಷಮ್ಯ ಅಪರಾಧನೇ. ನ್ಯಾಯಾಲಯದ ಆದೇಶ ಇದೆ. ಪ್ಲಾಸ್ಟಿಕ್ಕಿನ ಫ್ಲೆಕ್ಸ್ಗಳನ್ನ ಬ್ಯಾನರ್ಗಳನ್ನ ಏನು ಮದುವೆ ಮನೆ ಮುಂದೆ ಹಾಕ್ಸೋ ಫ್ಲೆಕ್ಸ್ಗಳ ಥರ. ನಮ್ಮ ಕಡೆಯಲ್ಲೆಲ್ಲ ವಾಲಿಬಾಲ್ ಟೂರ್ನಿಮೆಂಟ್ ನಡೆಯುತ್ತೆ. ಆ ಟೂರ್ನಿಮೆಂಟಲ್ಲಿ ವಿನ್ ಆದ ತಂಡ ಹಿಂಗೆ ಫ್ಲೆಕ್ಸ್ಗಳನ್ನ ಹಾಕತ್ತಾ ಇದ್ದಿದ್ದು. ಒಂದು ಫ್ಲೆಕ್ಸ್ ಹಾಕತ್ತಾ ಇದ್ರು, ಇಡೀ ಊರಿಗೆ ಒಂದು ಫ್ಲೆಕ್ಸು. ಶಾಸಕ ಇವರು, ಸಂಸದನಿಗಾದರೆ 8 ಕ್ಷೇತ್ರಗಳು ಬರ್ತವೆ. ಈತ ಅಥವಾ ಇವರು ಶಾಸಕರು, ರೆಸ್ಪೆಕ್ಟ್ ಕೊಡೋಣ, ಹಾಲಿ ಶಾಸಕರಲ್ವಾ ಇವರು, ಅಲ್ಲಿನ ಶಾಸಕರು. ಒಂದು ಕ್ಷೇತ್ರ, ಒಂದೇ ಒಂದು ಕ್ಷೇತ್ರ. ನಿಮ್ಮ ಮತದಾರರಿಗೆ ನೀವು ಸದಾಕಾಲ ನೆನಪಿನಲ್ಲಿ ಉಳ್ಕೋಬೇಕು ಅಂದರೆ ಚಂದ್ರ ಲೇಔಟ್ನಲ್ಲಿ ಒಂದು ಮಳೆ ಬಂದರೆ ಸಾಕು, ಚರಂಡಿ ನೀರು ರಸ್ತೆಯಲ್ಲಿ ಬರುತ್ತೆ. ಆ ರಸ್ತೆಯಲ್ಲಿ ಬರುವ ನೀರು ಚರಂಡಿಯಲ್ಲೇ ಹೋಗಿ ಚರಂಡಿಯಲ್ಲೇ ಹರಿಯುವಂತೆ ಮಾಡಿ. ಆಗ ನಿಮ್ಮ ಮುಖ, ನಿಮ್ಮ ಇಡೀ ಶರೀರ ಮತದಾರರ ಮನಸ್ಸಿನಲ್ಲಿರುತ್ತೆ. ಹಿಂಗ ಹಾಕ್ಕೊಳ್ಳೋದು ಫ್ಲೆಕ್ಸ್ಗಳನ್ನ, ಹಿಂಗ ಹಾಕ್ಕೊಳ್ಳೋದು. ಫ್ಲೆಕ್ಸು ಬ್ಯಾನರಿಗೂ ನಿಯಮಗಳಿದ್ದಾವೆ. ಏನು ಸೈಜು ರೀ ಇದು? ಮ್ಯಾಕ್ಸಿಮಮ್ ಸೈಜ್ ಕೊಟ್ಟವ್ರೆ. ಗ್ರಾಫಿಕ್ ಡಿಸೈನ್ ಮಾಡೋನಿಗೂ ಕನ್ಫ್ಯೂಸ್ ಆಗಿರುತ್ತೆ. ಇಷ್ಟೆತ್ತರದ ಫ್ಲೆಕ್ಸು ಬ್ಯಾನರು. ಅದಕ್ಕೆ ಬಳಸಲಾದಂತಹ ಪ್ಲಾಸ್ಟಿಕ್ಕಿನ ಪ್ರಮಾಣಗಳೆಷ್ಟಿರಬಹುದು? ಕರಗುತ್ತಾ? ಕರಗಲ್ಲ. ಮೊದಲೇ ವಾಯು ಮಾಲಿನ್ಯ, ವಾತಾವರಣ ಕಲುಷಿತ, ಅದು ಇದು ಹಾಳು ಮೂಳು. ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಏನು ಸ್ಟೈಲಿಶ್ ನಿಂತ್ಕೊಂಡಿರೋ ಪೋಸ್ ನೋಡ್ಬೇಕು ನೀವು. ಎಸ್, ಇದು ವಿಜಯನಗರದ ಶಾಸಕರು, ಅವರ ವಿರುದ್ಧ ಕ್ರಮಕ್ಕೂ ಕೂಡ ಈಗ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ.